ದೇಶದಲ್ಲೇ ಹಲ್ಚಲ್ ಎಬ್ಸಿರೋ ಈ ಪೆನ್ ಡ್ರೈವ್ ಪುರಾಣದ ಪ್ರಕರಣದಲ್ಲಿ ಅಪ್ಪ ಮತ್ತು ಮಗ ಇಬ್ಬರಿಗೂ ಈ ಒಂದು ಕುಣಿಕೆ ಅನ್ನುವಂಥದ್ದು ದಿನ ಕಳೆದಂತೆ ಬಿಗಿಯಾಗ್ತಾ ಇದೆ. ಮಗದೊಂದು ಕಡೆ ಲುಕ್ಔಟ್ ನೋಟಿಸ್ ಮಗನಿಗೆ ಮಾತ್ರ ಅಲ್ಲ ತಂದೆಗೂ ಕೂಡ ಹೊರಡಿಸಿದ್ದು. ನಿನ್ನೆ ಪ್ರಜ್ವಲ್ ರೇವಣ್ಣ ಅವರ ಫಾರ್ಮ್ ಹೌಸ್ ನಲ್ಲಿ ಸ್ಪಾಟ್ ಮಹಜರು ಮಾಡಿದ್ದಾರೆ. ಇವತ್ತೂ ಕೂಡ ಅವರ ನಿವಾಸ ಸೇರಿದಂತೆ ಹೊಳೆನರಸೀಪುರದಲ್ಲಿರುವಂತಹ ಮನೆ ಆಗಿರ್ಬೋದು, MP ಮನೆ ಬೆಂಗಳೂರಲ್ಲಾಗಿರ್ಬೋದು, ಸ್ಪಾಟ್ ಮಹಜರಿಗೆ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸಿದ್ದಾರೆ. ಬಿರುಗಾಳಿ ಎಬ್ಬಿಸಿದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್. ರೇವಣ್ಣ ಫಾರ್ಮ್ ಹೌಸ್ಗೆ SRT ಟೀಮ್ ಎಂಟ್ರಿ. ಸಂಸದ ನಿವಾಸ ಫಾರ್ಮ್ ಹೌಸ್ ವಶ ಸಾಧ್ಯತೆ. ಏಪ್ರಿಲ್ 21ರಂದು ಹಾಸನ ಜಿಲ್ಲೆಯ ಹಲವೆಡೆ ಪ್ರಜ್ವಲ್ ರೇವಣ್ಣ ಅವರದ್ದು ಅಂತ ಹೇಳಲಾಗಿರುವಂತಹ ಅಶ್ಲೀಲ ವಿಡಿಯೋಗಳಿರುವಂತಹ ಪೆನ್ ಡ್ರೈವ್ ಎಲ್ಲೆಡೆ ಲಭ್ಯವಾಗಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಈ ಪ್ರಕರಣದ ತನಿಖೆಯನ್ನ ರಾಜ್ಯ ಸರ್ಕಾರ SITಗೆ ವಹಿಸಿದ ನಂತರ ಏಪ್ರಿಲ್ 28ರಂದು ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಮಾಜಿ ಸಚಿವ HD ರೇವಣ್ಣ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ಕಿರುಕುಳ ನೀಡಿರುವ ಬಗ್ಗೆ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ರು. ಇನ್ನು ದೂರಿನ ಅನ್ವಯ ಇಬ್ಬರ ವಿರುದ್ಧ FIR ಕೂಡ ದಾಖಲಾಗಿತ್ತು. ಇದರ ಬೆನ್ನಲ್ಲೇ ವಿಶೇಷ ತನಿಖಾ ತಂಡ ತನಿಖೆಯನ್ನ ಚುರುಕುಗೊಳಿಸಿತ್ತು. ಮೇ 3ರಂದು ಮತ್ತೋರ್ವ ಸಂತ್ರಸ್ತೆ ಅತ್ಯಾಚಾರ ಎಸಗಿರುವ ದೂರನ್ನ ಕೊಟ್ಟಿದ್ದು ಪ್ರಜ್ವಲ್ ವಿರುದ್ಧ FIR ದಾಖಲಾಗಿದೆ. ಇನ್ನು ಅತ್ಯಾಚಾರ ಪ್ರಕರಣ ದಾಖಲಾಗ್ತಾ ಇದ್ದಂತೆ SIT ಟೀಮ್ ತನಿಖೆಯನ್ನ ತೀವ್ರಗೊಳಿಸಿದೆ. ಅಶ್ಲೀಲ ವಿಡಿಯೋಗಳಿರುವಂತಹ ಸ್ಥಳದ ಪರಿಶೀಲನೆಗಾಗಿ ನಿನ್ನೆ ಮುಂಜಾನೆ SIT ಟೀಮ್ 25 ಜನರ ವಿಶೇಷ ತನಿಖಾ ತಂಡ ಏಕಕಾಲದಲ್ಲಿ HD ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಒಡೆತನದ ಫಾರ್ಮ್ ಹೌಸ್ಗಳ ಮೇಲೆ ದಾಳಿ ಮಾಡಿದೆ. ಅಲ್ಲಿಂದ ಅಸ್ಸಾಂ ಮೂಲದ ಕಾರ್ಮಿಕನಿದ್ದ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ್ದಾರೆ. ಇವತ್ತು ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ಸಂತ್ರಸ್ತೆಯೊಂದಿಗೆ ಹಾಸನದ RC ರಸ್ತೆಯಲ್ಲಿರುವಂತಹ ಸಂಸದರ ನಿವಾಸ ಹಾಗೂ ಕಾಮಿನಹಳ್ಳಿ ಬಳಿ ಇರುವಂತಹ ಪ್ರಜ್ವಲ್ ರೇವಣ್ಣ ಒಡೆತನದ ಫಾರ್ಮ್ ಹೌಸ್ ಹಾಗೂ ಹೊಳೆನರಸೀಪುರದ HD ರೇವಣ್ಣ ನಿವಾಸದಲ್ಲಿ ಸ್ಥಳ ಮಹಜರು ಮಾಡಲಿದ್ದಾರೆ. ಅಲ್ಲದೆ ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆ ಇರೋ ಕಾರಣ ಸಂಸದರ ನಿವಾಸ, ಕಾಮಿನಹಳ್ಳಿಯ ಫಾರ್ಮ್ ಹೌಸ್ ಹಾಗೂ ಹೊಳೆನರಸೀಪುರದ ರೇವಣ್ಣ ನಿವಾಸವನ್ನ ವಶಕ್ಕೆ ಪಡ್ಕೊಂಡು ಸೀಸ್ ಮಾಡುವ ಸಾಧ್ಯತೆ ಇದೆ. कितने बजे 6 बजे आया। कितना कार आया था? कार 3-4 कार आया। 3-4 कार आया था क्या? 3-4 आदमी बस। इधर घर है क्या? अंदर घर है क्या? प्रज्वल फैमिली साथ इधर काम कर रहा नहीं आपका नहीं, रेवण उसका नहीं साहब घर नहीं है। इधर नहीं इधर गेस्ट हाउस नहीं है क्या? इधर गेस्ट हाउस नहीं हम नहीं, हम जानते हैं ना, हम काम करने वाला। ಈಗಾಗಲೇ ಎಲ್ಲೆಡೆ ನೂರಾರು ಅಶ್ಲೀಲ ವಿಡಿಯೋಗಳು, ಫೋಟೋಗಳು ಎಲ್ಲೆಡೆ ವೈರಲ್ ಆಗ್ತಾ ಇವೆ. ಆ ವಿಡಿಯೋದಲ್ಲಿರುವಂತಹ ಸಂತ್ರಸ್ತೆಯರು ಹಾಗೂ ವಿಡಿಯೋ ಚಿತ್ರೀಕರಣ ಆಗಿರುವ ಬಗ್ಗೆ SIT ತಂಡ ತನಿಖೆಯನ್ನ ತೀವ್ರಗೊಳಿಸಿದೆ. ಇನ್ನೊಂದು ಕಡೆ ಇನ್ನೂ ಹಲವು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯರು ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ನೀಡುವ ಸಾಧ್ಯತೆ ಹೆಚ್ಚಾಗಿದೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಶಶಿಧರ್ BC, ಪಬ್ಲಿಕ್ TV ಹಾಸನ.